ಇಂದು ಜೆಡಿಎಸ್ ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ನಿರ್ಧಾರ ಕೈಗೊಳ್ಳಬೇಕಾ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಡಿಸ್ಕಸ್ ಮಾಡಲಾಗ್ತಾ ಇದೆ. ಚರ್ಚೆಯನ್ನ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದಾವೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಅಥವಾ ಹೋರಾಟಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದರ ಕುರಿತಾಗಿ ಚರ್ಚೆ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಇವೆ. ಜೆಡಿಎಸ್ ನ ಕೋರ್ ಕಮಿಟಿ ಸಭೆ ಇಂದು ನಡೆಯಲಿದ್ದು ಸಂಸದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥದ್ದು ಈ ಚರ್ಚೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇನ್ನು ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದ ವರಿಷ್ಠರು ಆದೇಶದ ಮೇರೆಗೆ ಅಮಾನತು ಮಾಡಲಾಗಿದೆ. ಅಮಾನತು ಬದಲಾಗಿ ಪಕ್ಷಕ್ಕೆ ಆಗಿರುವಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಉಚ್ಚಾಟನೆ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ. ಬಹುತೇಕ ಅವರನ್ನ ಉಚ್ಚಾಟನೆ ಮಾಡುವ ಎಲ್ಲ ಲಕ್ಷಣಗಳು ಸಹ ಇದೆ. ಅಳಿವಿನ ಅಂಚಿನಲ್ಲಿರುವಂತಹ ಕಪ್ಪು ಚಿರತೆಗಳು ಇದೀಗ ನಾಗರಹೊಳೆಯ ಅಭಯಾರಣ್ಯದಲ್ಲಿ ಕಾಣಿಸಿಕೊಂಡಿದೆ. ಗತ್ತಿನಿಂದ ರಾಜಾರೋಷವಾಗಿ ರಸ್ತೆ ದಾಟ್ಕೊಂಡು ಹೋಗ್ತಾ ಇದ್ದಂತಹ ಚಿರತೆಯ ವಿಡಿಯೋ ನೋಡಿ ಜನ ರೋಮಾಂಚನಗೊಳ್ತಾ ಇದ್ದಾರೆ. ಈ ತರಹದ ವಿಡಿಯೋಗಳನ್ನ ಆಗಾಗ ನೋಡ್ತಾ ಇದ್ರೆ ಜನರಿಗೂ ಕೂಡ ಖುಷಿ ಆಗುತ್ತೆ. ಅಳಿದು ಹೋಗ್ತಾ ಇರುವ ಸಂತತಿ ಅನ್ನೋದು ಈ ಒಂದು ಬ್ಲಾಕ್ ಪ್ಯಾಂಥರ್ ಅಂತ ಏನ್ ಕರಿತೀವಿ ಇದನ್ನ ಎಣಿಸಲಾಗುತ್ತೆ. ಅಪರೂಪಕ್ಕೊಮ್ಮೆ ಅವು ಕಾಣಿಸ್ಕೊಳ್ತವೆ. ಸುಮಾರು 4 ವರ್ಷಗಳ ಹಿಂದೆ ಕಾಕನಹಳ್ಳಿಯಲ್ಲಿ ಜನ ಸಫಾರಿಗೆ ತೆರಳಿದಾಗ ಒಂದು ಕಪ್ಪು ಚಿರತೆ ಕಾಣಿಸ್ಕೊಂಡಿತ್ತು. ಯಾವಾಗ ಒಮ್ಮೆ ಹಿಂದೆ ಮಹಾರಾಷ್ಟ್ರದಲ್ಲಿಯೂ ಸಹ ಕಾಡೊಂದರಲ್ಲಿ ಅದು ಕಂಡು ಬಂದಿತ್ತು. ಈಗ ಕಾಕನ ಕೋಟೆಯಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಈಗಲೂ ಅದೇ ಪ್ರದೇಶದಲ್ಲಿ ಓಡಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ಇದನ್ನ ಯಾಕೆ ಹೇಳಬೇಕಾಗಿದೆ ಅಂದ್ರೆ ಇಂದು ಬೆಳಗ್ಗೆ ನಾಗರಹೊಳೆಯ ಕುಟ್ಟಗೇಟ್ ಬಳಿ ಕಪ್ಪು ಚಿರತೆಯೊಂದು ಪ್ರತ್ಯಕ್ಷವಾಗಿತ್ತು. ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ಅಂತ ತೆರಳಿದ ಜನಕ್ಕೆ ಅದು ಕಾಣಿಸಿಕೊಂಡಿದೆ. ಸಫಾರಿ ವಾಹನದ ಚಾಲಕ ಕೆಜಿ ವಿನಯ್ ಕುಮಾರ್ ಚಿರತೆಯನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಇದನ್ನ ನಾವಲ್ಲಿ ಬಳಸ್ಕೊಂಡಿದ್ದೇವೆ. ಇದು ರಾಜಾರೋಷವಾಗಿ ರಸ್ತೆ ದಾಟ್ಕೊಂಡು ವಾಹನದ ಎಡಭಾಗದಿಂದ ಕಾಡು ಪ್ರದೇಶದಲ್ಲಿ ತನ್ನ ಗತ್ತಿನಲ್ಲಿ ನಡೆದುಕೊಂಡು ಹೋಗೋದನ್ನ ನೋಡಬಹುದಾಗಿದೆ. ಈ ತರಹದ ದೃಶ್ಯಗಳನ್ನ ನೋಡಿದಾಗ ಅಪರೂಪಕ್ಕೆ ಪ್ರಕೃತಿ ಎಷ್ಟು ಸುಂದರ ಮತ್ತು ವಿಭಿನ್ನ ಅನ್ನೋದು ಗೊತ್ತಾಗುತ್ತೆ. ಇವತ್ತು SSLC ಪರೀಕ್ಷೆಯ ಮೊದಲ ಹಂತದ ಫಲಿತಾಂಶ ಹೊರಬಿದ್ದಿದೆ. ಎಂದಿನಂತೆ ಅಂದ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬಾಲಕಿಯರು ಮೇಲುಗೈಯನ್ನ ಸಾಧಿಸಿದ್ದಾರೆ. ಇನ್ನು 70ಕ್ಕಿಂತನೂ ಅಧಿಕ ಶೇಕಡದಷ್ಟು ಜನ ಅಥವಾ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಮೊದಲ ಸ್ಥಾನದಲ್ಲಿ ಉಡುಪಿ ಇದ್ದರೆ ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಬಾರಿಯೂ ಕೂಡ ಗ್ರಾಮೀಣ ಕ್ಷೇತ್ರದ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಗೊಂಡಿದ್ದು 73.40% ಫಲಿತಾಂಶ ಬಂದಿದೆ. ಪರೀಕ್ಷೆಯಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಮಂಜುಶ್ರೀ ಅವರು ಗುರುವಾರ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟಿಸಿದ್ದಾರೆ. ಇವರ ಜೊತೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಿತಿನ್ ಸಿಂಗ್ ಉಪಸ್ಥಿತರಿದ್ದರು. ಪರೀಕ್ಷೆಯಲ್ಲಿ ಒಟ್ಟು 6,31,204 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅವರ ಪೈಕಿ ಬಾಲಕರು 2,87,416 ಜನ ಇದ್ರೆ ಬಾಲಕಿಯರು 3,43,788 ಜನ ಪಾಸ್ ಆಗಿದ್ದಾರೆ. 94% ಫಲಿತಾಂಶದೊಂದಿಗೆ ಉಡುಪಿ ಮೊದಲ ಸ್ಥಾನದಲ್ಲಿದೆ. 92.12% ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ಹಾಗೂ 88.67% ಶಿವಮೊಗ್ಗ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದೆ. ಇನ್ನು ಯಾದಗಿರಿ 50.59% ಕೊನೆಯ ಸ್ಥಾನದಲ್ಲಿ ಇರುವಂತದ್ದು.